ಈಗ 3-4 ಕಮಿಟಿಗಳಿಗೆ ಇವತ್ತು ಆಯ್ಕೆ ಮಾಡಿ ಬಹುಶಃ ಚನ್ನಕೃಷ್ಣ ಅವರು ರಿಲೀಸ್ ಮಾಡ್ತಾರೆ. ಇಲ್ಲ ಮಾಡಿದ್ರಲ್ಲ, ಈಗ ಹೊಸ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸೂಚನೆ ಕೊಟ್ಟು ಪಕ್ಷದ ಸಂಘಟನೆ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇವತ್ತಿರೋದು. ಆ ದೃಷ್ಟಿಯಿಂದ ಇವತ್ತು 3-4 ವಿಷಯದಲ್ಲಿ ಕಮಿಟಿಗಳನ್ನು ರಚನೆ ಮಾಡಿದ್ದೇವೆ. ಪೊಲಿಟಿಕಲ್ ಕಮಿಟಿ ಇರ್ಬೋದು, ಕೋರ್ ಕಮಿಟಿ ಇರ್ಬೋದು, GBM ನಮ್ಮ ಬೆಂಗಳೂರಿನ ಚುನಾವಣೆ ಸಂಬಂಧಪಟ್ಟಾಗಿರ್ಬೋದು, ಹಾಗೆ ಪ್ರಚಾರ ಸಮಿತಿ ಇದೆಲ್ಲ ಇವತ್ತು ಘೋಷಣೆ ಆಗಿದೆ. ಇವತ್ತಿನ ಒಟ್ಟಾರೆ ಮೀಟಿಂಗ್ನಲ್ಲಿ 25 ವರ್ಷಗಳ ಬೆಳ್ಳಿಯ ಹಬ್ಬ ನಮ್ಮ ಪಕ್ಷ ಪ್ರಾರಂಭ ಆಗಿ, ಏಕೆಂದರೆ 1999ರಲ್ಲಿ 2 ಭಾಗ ಆಯಿತು. ಜನತಾದಳ ಇದ್ದಿದ್ದು JDU JDS ಅಂತ ಹೇಳಿ. 2002ರಲ್ಲಿ ಒಂದು ಉಪಚುನಾವಣೆ ಬಂತು. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಆ ಉಪಚುನಾವಣೆ ಸಂದರ್ಭದಲ್ಲಿ ಈ ಮಹಿಳೆ, ಹೊರಹೊತ್ತ ಮಹಿಳೆ, ಆ ಸಿಂಬಲನ್ನು ಬದಲಾವಣೆ ಮಾಡ್ಕೊಂಡು ಕೇಂದ್ರದ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಹಾಕಿ ಆ ಒಂದು ಮಹಿಳಾ ಗುರುತಿನ ಒಂದು ಚಿಹ್ನೆಯನ್ನು ಪಡ್ಕೊಂಡು 2002ರಲ್ಲಿ ಅಲ್ಲಿಂದ ಈ ಚಿಹ್ನೆ ಹಲವಾರು ಸಂದರ್ಭದಲ್ಲಿ ಈ ಪಕ್ಷದ ಸಂಘಟನೆಗೆ ಅನುಕೂಲಗಳಾಗಿದೆ. ಇವತ್ತು 22ನೇ ತಾರೀಕಿನಂದು ಸಾಂಕೇತಿಕವಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲೇ ಒಂದು 6,000 ಜನ ಕಾರ್ಯಕರ್ತರನ್ನ ಆಹ್ವಾನ ಕೊಡೋದ್ರ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಂತರ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ, ನೀರಾವರಿ ಇರ್ಬೋದು, ಬೆಂಗಳೂರು ನಗರಕ್ಕಿರ್ಬೋದು, ಅವರ ಕಾಲದಲ್ಲಿ ಏನೇನೋ ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ನಂತರ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ನಾಡಿಗೆ ಕೊಟ್ಟಿರತಕ್ಕಂಥ ನಮ್ಮ ಕಾಲದ ಸಮ್ಮಿಶ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಇದೆಲ್ಲವನ್ನು ಇಡೀ ರಾಜ್ಯದಾದ್ಯಂತ ಜನತೆಗೆ ಪುನಃ ನೆನಪಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಮುಂದಿನ ಜನವರಿ ತಿಂಗಳಿನವರೆಗೆ ನಿರಂತರವಾಗಿ, ಅವು 22ನೇ ತಾರೀಕು ಇಲ್ಲೇನು ಸಭೆ ಮಾಡ್ತೇವೆ, ಆ ಸಭೆಯ ನಂತರ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ. ಸುಮಾರು 3 ತಿಂಗಳ ಕಾಲ ಇಡೀ ರಾಜ್ಯದಾದ್ಯಂತ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಇರತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ಒಳಗೊಂಡಂತೆ ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.